ತಮಿಳುನಾಡಿನ ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ ಅವರು ಚುನಾವಣಾ ಉಸ್ತುವಾರಿ ಜವಾಬ್ದಾರಿಯಿಂದ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ ಅಂತ. ಸೊ ತಮಿಳುನಾಡು ರಾಜಕೀಯಕ್ಕೆ ಅಣ್ಣಾಮಲೈ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಭರವಸೆಯಾಗಿ ಕಾಣಿಸ್ತಾ ಇದ್ರು. ಕಳೆದ ಕೆಲವು ತಿಂಗಳ ಹಿಂದೆ ಅಣ್ಣಾಮಲೈ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ನೈನಾರ್ ನಾಗೇಂದ್ರನ್ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಕೂರಿಸಲಾಗುತ್ತೆ ಅಂತ. ಇದ್ರ ಹಿಂದೆ ಅಮಿತ್ ಶಾ ಇದ್ದಾರೆ ಅನ್ನೋದನ್ನ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಯಿತು ಅಂತ. ಬೀದಿಗೆ ಬಂದಿರೋದು ಅಣ್ಣಾಮಲೈ ಅನ್ನುವಂಥ ಚರ್ಚೆ ಈಗ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದೆ ಅಂತ. IPS ಅಧಿಕಾರಿ ಇದ್ದಾಗ ಬಹಳ ದೊಡ್ಡ ಬೆಲೆ ಇತ್ತು, ಅವರು ಅದಕ್ಕೆ ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಇತ್ತ, ಆ ಥರದೊಂದು ದಿಗ್ಲು ಅಥವಾ ಒಂದು ಹುಮ್ಮು ಧೈರ್ಯ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇತ್ತ ಅನ್ನುವಂಥದ್ದೆಲ್ಲ ಪ್ರಶ್ನೆ ಆಗ್ತಾ ಇದೆ. ಸೊ ತಮಿಳುನಾಡಿನಲ್ಲಿ 6 ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೊಟ್ಟಿದ್ರು ಅವರಿಗೆ ಚುನಾವಣೆ, ಇನ್ನು ಮಾರ್ಚ್ ಅಥವಾ ಏಪ್ರಿಲಲ್ಲಿ ಬರುವಂಥ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತಂದೆಯ ಆರೋಗ್ಯ ಸಮಸ್ಯೆಯ ಬಗ್ಗೆ ನೆಪ ಕೊಟ್ಟು ಅವರೀಗ ಆ ಉಸ್ತುವಾರಿಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ. ಬಿಜೆಪಿಗರಿಗೆ ಅಣ್ಣಾಮಲೈ ಯಾವ ಕಾರಣಕ್ಕೆ ಬೇಡವಾದರು ಅನ್ನುವಂಥದ್ದು ಇವತ್ತಿಗೂ ನಿಗೂಢ. ರಾಜ್ಯಾಧ್ಯಕ್ಷನ ಸ್ಥಾನದಿಂದ ಕೆಳಗಿಳಿಸುವಂಥದ್ದು ಕೂಡ ಒಂಥರ ನಿಗೂಢವಾಗೇ ಇತ್ತದು. ಬಿಜೆಪಿಯನ್ನು ಕಟ್ಟಲಿಕ್ಕೆ ಅಣ್ಣಾಮಲೈ ಶ್ರಮ ದೊಡ್ಡದಾಗಿತ್ತು. ಬಿಜೆಪಿ ಸದ್ದಾಗಲಿಕ್ಕೆ ಅಣ್ಣಾಮಲೈ ಹೆಸರಿತ್ತು. 2016 ಅನ್ಸುತ್ತೆ IPS ಬಿಟ್ಟು ಅವರು ಎಲ್ಲವನ್ನು ತೊರೆದು ರಾಜಕೀಯದ ಮಾದಾಸೆ ಹೊತ್ತು ಕರ್ನಾಟಕದ ಒಳಗಡೆ ಬರ್ತಾರೆ. ಇವತ್ತೇನಾಗಿದೆ, ಅಣ್ಣಾಮಲೈಯಿಂದಾಗಿ ರಾಜ್ಯದ ಕೆಲ ನಾಯಕರಿಗೆ, ಈಗ ಜಗದೀಶ್ ಶೆಟ್ಟರ್ ಆದಿಯಾಗಿ ಕೆಲವರು ಏನು ಅವ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು. ಅಣ್ಣಾಮಲೈ ಕಿರಿಯ ಒಬ್ಬ ಮತ್ತೆ ಈಗ ತಾನೇ ಬಂದವನು ಬಿಜೆಪಿಗೆ ಬಂದ ವ್ಯಕ್ತಿಯಿಂದ ನಾವು ಹಿಂದೆ ನಿಂತು ಮಾತಾಡುವಂತ ಪರಿಸ್ಥಿತಿ ಬಂತಲ್ಲ ಅಂತ ಕೆಲ ಹಿರಿಯ ನಾಯಕರಿಗೆ ಒಂದು ಅಳುಕು ಮತ್ತೆ ಒಂದು ಬೇರೆ ತರದ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು. ಆ ಒಂದು ವಾತಾವರಣನ ಇದಕ್ಕೆ ತರಿಸಿ ಅಣ್ಣಾಮಲೈಗೆ ಬೇಜಾರಾಗೋ ರೀತಿಯಲ್ಲಿ ತಮಿಳುನಾಡಿಗೆ ಕಳಿಸಿದ್ರು. ಇಲ್ಲಿ ಅಣ್ಣಾಮಲೈಯಿಂದಾಗಿ ಬೇರೆಯವರಿಗಾಗಿರೋ ವಾತಾವರಣ ಈಗ ಅಣ್ಣಾಮಲೈಗಾಗಿದೆ. ಇದು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಲ್ಲಿ ಎಲ್ಲೋ ಒಂದು ಕಡೆ ಅಣ್ಣಾಮಲೈಯ ಬೆಳವಣಿಗೆ ಸಹಿಸದ ಕೆಲವೊಂದಷ್ಟು ಸ್ಥಳೀಕರು ಬಿಜೆಪಿಯ ನಿಕಟರು, ಹಾಗೆ ಈಗ ಯಾರು ಮೈತ್ರಿಯಾಗಿದ್ದಾರೋ ಅವರ ಒತ್ತಡ, ಇವೆಲ್ಲವೂ ಅಣ್ಣಾಮಲೈ ಮೇಲೆ ರಿವರ್ಸ್ ಪ್ಲೇ ಆಗಿದೆ. ಸರಿ, ಮುಖ್ಯವಾಗಿ AIADMK ಜೊತೆ ತಮಿಳುನಾಡಿನಲ್ಲಿ ಬಿಜೆಪಿ ಮೈತ್ರಿಯಲ್ಲಿದೆ. ಅಣ್ಣಾಮಲೈ ಅವರು ಮುಖ್ಯವಾಗಿ AIADMK ನಾಯಕರನ್ನ ಬಹಳ ವಿರೋಧಿಸ್ತಾ ಇದ್ರು ಅಂತ. ಕೇಂದ್ರದ ಈ ನೀತಿಯ ವಿರುದ್ಧವೇ ಅಣ್ಣಾಮಲೈ ಇದ್ರು ಅನ್ನೋ ಕಾರಣಕ್ಕೆ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟ ಸ್ಥಾನದಿಂದ ಕೆಳಗಿಳಿಸಲಾಯಿತು ಅನ್ನುವಂಥ ಚರ್ಚೆಯೂ ಕೂಡ ಇದೆ ಅಂತ. ಸೊ ಈಗ ಪ್ರೆಸಿಡೆಂಟ್ ಕೂಡ AIADMK ಇದ್ದವರು ಮತ್ತೆ ಈಚೆಗೆ ಬಂದು ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟವರು ಅಂತ. ಹಾಗಾಗಿ ಇತ್ತೀಚೆಗಷ್ಟೇ ಅಣ್ಣಾಮಲೈ ಅವರೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ನನಗೆ ಇದೊಂದೇ ಪರ್ಮನೆಂಟ್ ಕ್ಷೇತ್ರ ಇಲ್ಲ, ನನ್ನ ಕೃಷಿನೂ ಇದೆ, ಹಿಂಗೆ ಎಲ್ಲ ಒಂದು ಹೇಳ್ಕೊಟ್ರು. ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂತ. ಸೊ ಒಬ್ಬ ಒಳ್ಳೆಯ ನಾಯಕನನ್ನು ಬಿಜೆಪಿ ತಮಿಳುನಾಡಿನಲ್ಲಿ ಕಳೆದುಕೊಂಡಿರೋದ್ರಲ್ಲಿ ಏನು ಸಂಶಯ ಇಲ್ಲ ಅಂತ ಅನ್ಸುತ್ತೆ. ಯುವಕರ ಒಂದು ಒಳ್ಳೆಯ ಒಬ್ಬ ನೇತೃತ್ವವನ್ನು ವಹಿಸ್ಕೊಳ್ತಿದ್ರು ಅಂತ. ಅಣ್ಣಾಮಲೈ ಅವರನ್ನು ಕೇಂದ್ರ ಮಟ್ಟದಲ್ಲಿ ನಾವು ಬಳಸ್ಕೊಳ್ತೀವಿ ಅನ್ನುವಂಥ ಒಂದು ಸೂತ್ರ ತೋರಿಸ್ಬಹುದೇನೋ ಬಿಜೆಪಿಗರು ಮೇಲ್ಮಟ್ಟದಲ್ಲಿ. ಆದರೆ ಇದು ಎಲ್ಲವೂ ಸ್ಪಷ್ಟ. AIADMK ಏನು ಇವತ್ತು ಪನ್ನೀರ್ ಸೆಲ್ವಂ ಅವರು ಒಳಗಡೆ ಏನಕ್ಕೆ ಬಂದರು, ಆ ಬಂದಾಗಿಂದ ಒಳ ಕುದಿ ಏನಿತ್ತು ಅದು ಇವತ್ತು ಬೆಂದಿದೆ ಅಷ್ಟೇ. ಒಳ ಕುದಿ ಬೆಂದು ನಿಂತಿದೆ ಅಷ್ಟೇ. ಅಣ್ಣಾಮಲೈಗೆ ಸಹಜವಾಗಿ ಒಂದು ಅಳುಕು ಕಾಡ್ತಾ ಇತ್ತು. ನನ್ನ ಶತ್ರು ಒಳಗಡೆ ಬಂದಾಗ ನಾನು ಮನೆಯಲ್ಲಿರೋಕೆ ಸಾಧ್ಯನಾ ಅನ್ನುವಂಥ ಅಳುಕಿತ್ತು. ಅದು ಇವತ್ತೇನಾಗಿದೆ, ಅವರ ತಂದೆ ಅನಾರೋಗ್ಯದ ನೆಪ ಒಡ್ಡಿ ಈಚೆ ಬಂದಿದ್ದಾರೆ. ತಂದೆ ನೆಪ ಒಂದಾದ್ರೆ ಈಗ 6 ಕ್ಷೇತ್ರಕ್ಕೆ ಮಾತ್ರ ನನ್ನ ಸೀಮಿತ ಮಾಡಿದ್ರಾ? 6 ಕ್ಷೇತ್ರಕ್ಕೆ ನಾನು ಸೀಮಿತ ಆಗ್ಬಿಟ್ನಾ? ರಾಜ್ಯದ ಉದ್ದಗಲಕ್ಕೂ ಓಡಾಡಿ ಪಕ್ಷವನ್ನು ಬಲಪಡಿಸದ ನಾನು ಬರೀ 6 ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗೋದು ಬಿಜೆಪಿಯಲ್ಲಿ ನನಗೆ ಉಳಿವಿದೆಯಾ? ಆಮೇಲೆ ಬೇರೆ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ವಿಜಯ್ ಅವರ ಜೊತೆ ಸಂಪರ್ಕಕ್ಕೆ TVK ಜೊತೆ ಹೋಗುವಂಥ ಸಂಪರ್ಕದಲ್ಲಿ ಏನಾದರೂ ಈ ರೀತಿ ಕಡಿತ ಆಯ್ತಾ? ಯಾಕಂದ್ರೆ ಅವರಿಗೆ ತನ್ನ ಉಳಿವು ಅಗತ್ಯ. ಈಗ ತಾನು ಉಳಿಬೇಕು, ಅಸ್ತಿತ್ವದ ಪ್ರಶ್ನೆ ಇಲ್ಲಿ. ಅಸ್ತಿತ್ವಕ್ಕಾಗಿ ತಾನು ಎಲ್ಲಿ ನನಗೆ ಬೆಂಬಲ ಸಿಗುತ್ತೆ, ನನಗೆ ಎಲ್ಲಿ ಮಾನ್ಯತೆ ಸಿಗುತ್ತೆ, ನಾನು ಅಲ್ಲಿ ಹೋಗ್ತೀನಿ ಅನ್ನುವಂಥದ್ದನ್ನ ಕೇಂದ್ರಕ್ಕೆ ಕೊಟ್ಟಿರ್ಬೋದು. ಇಲ್ಲ ಮತ್ತೆ ಏನಾದರೂ ಕರ್ನಾಟಕಕ್ಕೆ ಕೇಂದ್ರದ ಒಂದು ಉಸ್ತುವಾರಿ ಲೆವೆಲ್ ಅಲ್ಲಿ ಕೇಂದ್ರದ ಮಟ್ಟದಿಂದ ಒಂದಷ್ಟು
ಸೂಚನೆ ಬಂದು ಆ ತಮಿಳ್ನಾಡಿನಿಂದ ಮುಕ್ತಿಗೊಳಿಸಿ ಕರ್ನಾಟಕಕ್ಕೆ ಮತ್ತೆ ಕರೆತರುವ ಪ್ರಯತ್ನನ ಈ ಬಿಜೆಪಿ ಏನು ಕರ್ನಾಟಕ ಬಿಜೆಪಿಗರಲ್ಲಿ ಒಳ ಜಗಳಗಳಿದೆ ಇದನ್ನ ನಿಲ್ಲಿಸ್ಲಿಕ್ಕೆ ಇನ್ನೊಂದು ಹೊಸ ಮತ್ತೆ ಹಳೆ ಇದಕ್ಕೆ ವರ್ಚಸ್ಸನ್ನ ತಂದು ಮತ್ತೆ ನಿಲ್ಲಿಸಿ ಇವರೆಲ್ಲರ ಜಗಳಕ್ಕೆ ಒಂದು ಮುಕ್ತಿ ಕರ್ನಾಟಕದಲ್ಲಿ IPS ವರ್ಚಸ್ಸನ್ನ ತರೋದಕ್ಕೆ ಮತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಣ್ಣಾಮಲೈ ಒಂದು ವ್ಯಕ್ತಿಯಿಂದ ಹಲವು ಆಯಾಮದ ಚರ್ಚೆ ಆಗುತ್ತೆ. ಸರ್, ಮುಖ್ಯವಾಗಿ ಅಲ್ಲಿ ADMK ನಾಯಕರೆಲ್ಲರೂ ಕೂಡ ಜಯಲಲಿತಾ ಅವರಿಗೆ ಬೆಂಡಾಗ್ತಿದ್ರು. ಎಲ್ಲಾ ಪುರುಷ ನಾಯಕರೆಲ್ಲರೂ ಕೂಡ ಜಯಲಲಿತಾ ಅವರಿಗೆ ಬೆಂಡಾಗ್ತಾ ಇದ್ರು. ಬಟ್ ಅಣ್ಣಾಮಲೈ ನೇತೃತ್ವ ಬಂದಾಗ ಈ ನಿನ್ನೆ ಮೊನ್ನೆ ಬಂದವರು ಮುಂದೆ ನಾವ್ ಯಾಕೆ ಬೆಂಡಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ADMK ಹಿರಿಯ ನಾಯಕರ ಶಿಫಾರಸ್ಸಿನ ಮೇಲೆಗೆ ನಯನಾರ್ ನಾಗೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಮತ್ತೊಂದು ಬಹಳ ದೊಡ್ಡ ಚರ್ಚೆ, ಗೌಂಡರ್ ಸಮುದಾಯಕ್ಕೆ ಅಣ್ಣಾಮಲೈ ಸೇರಿರೋ ಕಾರಣಕ್ಕೋಸ್ಕರವಾಗಿ ಹೆಚ್ಚು ಮತ ಶೇರು ಆ ಸಮುದಾಯದಿಂದ ನಮಗೆ ಬರೋದಿಲ್ಲ ಅನ್ನುವ ಕಾರಣಕ್ಕೆ ಸೊ ಅಣ್ಣಾಮಲೈ ಅವರನ್ನ ಬದಿಗೆ ಸೇರಿಸಿ ನಯನಾರ್ ನಾಗೇಂದ್ರ ಒಂದು ಪ್ರಭಾವಿ ಸಮುದಾಯ ಆಗಿರುವ ಕಾರಣಕ್ಕೋಸ್ಕರ ಅವರನ್ನ ತಂದ್ರು ಅನ್ನುವಂತೆಲ್ಲ ಚರ್ಚೆ ಎಲ್ಲ ಇದೆ ಸರ್. ಕೊಯಮತ್ತೂರಿನ ಸುತ್ತಲೂ ಆತ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದಾಗ ದೊಡ್ಡ ಮಟ್ಟದ ಅಂತರದ ಗೆಲುವು ಸಾಧಿಸ್ತಾರೇನೋ ಅನ್ನುವ ಲೆಕ್ಕಾಚಾರ ಇತ್ತು. ಆದರೆ ಕಡಿಮೆ ಅಂತರ ಆದ್ರೂ ಸೋಲೆ ಬಲಪಡಿಸಿದ ರೀತಿ ತಾನು ಸೋತಿದ್ದು ಇದೆಲ್ಲೋ ಒಂದು ಕಡೆ ಮೈನಸ್ ಆಯಿತು ಅಣ್ಣಾಮಲೈಗೆ. ಅಂದರೆ ತನ್ನನ್ನು ತಾನು ಗೆಲ್ಲಿಸಿಕೊಳ್ಳಲಾರದವನು ಪಕ್ಷ ಕಟ್ಟಿ ರಾಜ್ಯವನ್ನು ಗೆಲ್ಲಿಸ್ಕೊಂಡು ಬರ್ತಾನೆ ಅನ್ನುವಂಥ ಏನು ಹೋಪ್ ಇತ್ತು ಕೇಂದ್ರಕ್ಕೆ, ಅದೆಲ್ಲೋ ಒಂದು ಕಡೆ ಹಿನ್ನಡೆ ಆಗಿರ್ಬೋದು. ನಾನು ಅದೇ ಹೇಳ್ತಾ ಇದ್ದೀನಿ, ರಾಜ್ಯದ ಲೆಕ್ಕಾಚಾರನೇ ಅಣ್ಣಾಮಲೈಯವರ ಲೆಕ್ಕಾಚಾರ ಆಗಿದ್ದರೆ ಅಣ್ಣಾಮಲೈ ಮತ್ತೆ ಕರ್ನಾಟಕಕ್ಕೆ ಬರುವ ಪ್ರಯತ್ನವೂ ಮಾಡಬಹುದು. ಕೇಂದ್ರದ ಲೆಕ್ಕಾಚಾರದಲ್ಲಿ ಆತನ ಒಂದು ವರ್ಚಸ್ಸನ್ನು ಕೇಂದ್ರ ಮಟ್ಟದಲ್ಲಿ ಗುರುತಿಸಿ ಇವತ್ತು ಬೇರೆ ಸ್ಟೇಟ್ಗಳಲ್ಲಿ ವರ್ಚಸ್ಸನ್ನು ಗುರುತಿಸಿ ಕೇಂದ್ರ ಮಟ್ಟದಲ್ಲಿ ಅವರನ್ನು ಬೆಳೆಸಿ ಕೇಂದ್ರ ಮಟ್ಟದಲ್ಲಿ ಒಂದು ಮಹಾನ್ ನಾಯಕನನ್ನಾಗಿ ನೋಡುವ ಪ್ರಯತ್ನ ಕೇಂದ್ರ ಮಾಡ್ತಿರ್ಬೋದು. ಮೋದಿಯ ಅವಧಿ ಮುಗಿತಾ ಇರೋದ್ರಿಂದ ಮತ್ತೆ ಬದಲಿ ನಾಯಕರುಗಳ ಹೆಸರುಗಳು ತೇಲಿ ಬರ್ತಿರುವಂಥ ಸಂದರ್ಭದಲ್ಲಿ ಇಂಥವನ್ನ, ಯಾಕಂದ್ರೆ ಈಗ ಅಣ್ಣಾಮಲೈ ಮುಂದಾಳತ್ವದಲ್ಲಿ ಕನಿಷ್ಠ ಅಂದ್ರೆ 10 ಕ್ಷೇತ್ರವನ್ನಾದರೂ ತಮಿಳುನಾಡಿನ ಗೆಲ್ಲುವ ಪ್ರಯತ್ನ ಮಾಡ್ತಾ ಇತ್ತು ಅನ್ನುವಂಥದ್ದು. ಸೊ ಅದೆಲ್ಲದಕ್ಕೂ ಇವತ್ತು ಅಣ್ಣಾಮಲೈಯವರು ನಾನು ಸದ್ಯದ ರಾಜಕಾರಣದಿಂದ ಹಿಂದೆ ಸರಿದಿದ್ದೀನಿ ಅನ್ನೋ ಒಂದು ನಿಲುವಿಗೆ ಬಂದಂತಿದೆಯಲ್ಲ, ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಏನಾಗಿದೆ, ತಂದೆಯ ಅನಾರೋಗ್ಯದ ಕಾರಣ ಇದ್ದವರು ಇಲ್ಲಿವರೆಗೆ ಕಾಯ್ತಾ ಇರಲಿಲ್ಲ, ಕಾಯೋದು ಅವಶ್ಯಕತೆ ಇರಲಿಲ್ಲ. ಎಲ್ಲೋ ಒಂದು ಕಡೆ ಅವಮಾನದ ಜೊತೆಗೆ ಅಲ್ಲೊಂದಷ್ಟು ಉದ್ದೇಶ ಬೇರೆ ಇದೆ ಅಂತ. ಒಂದೇ ವಿಜಯ್ ಜೊತೆಗೆ ಸೇರಬಹುದು, ಇಲ್ಲ ಬೇರೆ ರಾಜ್ಯದ ಕಡೆ ಕಣ್ಣು ವಾಲಿಸಬಹುದು, ಇಲ್ಲ ಕೇಂದ್ರದ ಸ್ಪಷ್ಟ ನಿರ್ದೇಶನ ಬೇರೆ ಏನೋ ಇದ್ದು ಹೇಳಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಅಣ್ಣಾಮಲೈ ಇರಬಹುದು. ಕೊನೆಯದಾಗಿ ಕ್ವಿಕ್ ಆಗಿ ಹೇಳೋದಾದ್ರೆ, ಈಗ ಕಾಂಗ್ರೆಸ್ನವರೆಲ್ಲ ಬಿಜೆಪಿಗೆ ಒಂದು ಕಮೆಂಟ್ ಮಾಡ್ತಾರೆ, ಬಿಜೆಪಿ ಎಲ್ಲಾ ನಾಯಕರನ್ನ ಬಳಸ್ಕೊಂಡು ಬಿಸಾಡೋದು ಅಂತ. ಹಂಗೆ ಅಣ್ಣಾಮಲೈ ಆಗ್ತಾರ ಅಂತ. ಅಣ್ಣಾಮಲೈಗೆ ಈಗ ಅಣ್ಣಾಮಲೈ ಅವ್ರನ್ನ ಬಳಸ್ಕೊಂಡು ಬಿಸಾಕಿದ್ದಾರೆ ಅನ್ನೋದಕ್ಕಿಂತ ಅಣ್ಣಾಮಲೈ ಅಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಇನ್ನೂ ಮಾಡಬಹುದು, ಇನ್ನೂ ಪ್ರಯತ್ನದಲ್ಲಿದೆ. ಆಮೇಲೆ ಇದಕ್ಕೆ ಯಾವುದು ಸ್ಪಷ್ಟವಾಗಿಲ್ಲ ಇನ್ನು. ಇದು ಅಣ್ಣಾಮಲೈ ಸಂದೇಶ ಮೇಲ್ಮಟ್ಟದಿಂದ ಬಂದಿದೆಯಾ ಅನ್ನುವಂಥದ್ದು ಕೂಡ ಇವತ್ತಿಗೂ ಇದೆ, ಮಾಹಿತಿ ಇದೆ. ಬಟ್ ಏನಂದ್ರೆ ಅಣ್ಣಾಮಲೈ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವು ಕಾಣದೇ ಇದ್ದದ್ದು, ಅಣ್ಣಾಮಲೈಯ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರದೇ ಇದ್ದಿದ್ದು, ಅಣ್ಣಾಮಲೈಗೂ ಒಂದಷ್ಟು ಆಸೆಗಳಿದ್ದು ಬೇಗ ಚುಕ್ಕಾಣಿ ಹಿಡಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಬಂದವರು. ರಾಜಕಾರಣದಲ್ಲಿ ಅಷ್ಟು ಈಸಿಯಾಗಿ ಯಾವುದೂ ಸಿಗೋದಿಲ್ಲ. ಒಂದಷ್ಟು ಇಲ್ಲಿ ಬೂಟ್ ಕಾರ್ಯಗಳೇ ಇದಾವೆ. ಇದಕ್ಕೆಲ್ಲ ನಾವು IPS ಅವ್ರನ್ನ ನೆಚ್ಕೊಳಕ್ ಆಗೋದಿಲ್ಲ, ಅವರ ಮನಸ್ಥಿತಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ರಾಜಕಾರಣಕ್ಕೆ ಅಣ್ಣಾಮಲೈ ಬಂದಾಗಲೇ ಕೂಡ ಪಡಸಾಲೆಯಲ್ಲಿ ಇಂಥ ಕೆಲವು ಚರ್ಚೆಗಳಾಗಿದ್ದು, ಈ ಬೂಟ್ ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಗೆಲ್ಲ IPS ವರ್ಗದವರಿಗೆ ಒಗ್ಗೊತ್ತಾ ಅನ್ನೋದು. ಇವತ್ತಿಗೂ ಅವರು ಯಾರವರು ನಮ್ಮ ಉಡುಪಿಯ IAS ಅಧಿಕಾರಿ ಒಬ್ರು ಕಾಂಗ್ರೆಸ್ಸಿಗೆ ಬಂದವರು ಕೂಡ ಅವ್ರಿಗೂ ಆ ಸಂಸ್ಕೃತಿ ಒಗ್ಗುತ್ತಾ ಇಲ್ಲ. ಚೆನ್ನೈಗೆ ಹೋಗಿದ್ದಾರೆ, ಅವ್ರಿಗೂ ಅದು ಒಗ್ಗುತ್ತಾ ಇಲ್ಲ. ಅಣ್ಣಾಮಲೈ ವಿಚಾರದಲ್ಲೂ ಇಷ್ಟೇನೆ ಸಾಧ್ಯತೆ ಇದ್ದಿದ್ದು. ಅವರಿಗೆ ಒಂದು ರಾಜಕಾರಣ ಒಗ್ಗಲಿಲ್ಲ, ರಾಜಕಾರಣದಲ್ಲಿ ಒಗ್ಗಿಸ್ಕೊಳ್ಳಿಕ್ಕೆ ಕೇಂದ್ರ ಮಟ್ಟದವರು ಮತ್ತೆ ತಮಿಳಿಗರು ಅಲ್ಲಿ ಒಪ್ಕೊಂಡಿಲ್ಲ ಅನ್ಸುತ್ತೆ. ತಮಿಳು ಸಂಸ್ಕೃತಿಯೇ ಬೇರೆ. ಇದೇ ಅಣ್ಣಾಮಲೈ ರಾಜ್ಯದಲ್ಲಿ ಇದ್ದಿದ್ರೆ ಇನ್ನೊಂದು ಮಟ್ಟದ ಹೆಸರು ಮಾಡ್ಕೊಂಡಿದ್ದಿದ್ರು, ರಾಜಕೀಯ ಭವಿಷ್ಯನೂ ಚೆನ್ನಾಗಿತ್ತು.